ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಥ್ಯಾಂಕ್ ಯು ಸತ್ಯ. ಆದರೆ ಒಂದೇ ಒಂದು ತಕರಾರಿದೆ ನಿನ್ನ ಬಗ್ಗೆ. ತಕರಾರ? ಏನದು? ಹೇಳ್ತೀನಿ, ಆದರೆ ನನಗೊಂದು ಮಾತು ಕೊಡು. ನಾನು ಹೇಳಿದ್ದನ್ನೆಲ್ಲ ನಡೆಸ್ಕೊಡ್ತೀನಿ ಅಂತ. ಹೇಳಿ ಚಿಕ್ಕತ್ತೆ, ಏನದು? ಅವತ್ತಿನ ಕೋಪದ ಭರದಲ್ಲಿ ನಮ್ಮ ಯಜಮಾನ್ರಿಗೆ ಏನೇನೋ ಅಂದ್ಬಿಟ್ಟೆ. ನಿನ್ನ ಕೋಪ ನ್ಯಾಯವಾದದ್ದೆ. ನಿನ್ನ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಅದನ್ನೇ ಮಾಡ್ತಿದ್ರು. ಆದರೆ ನನಗೆ ಗೊತ್ತು, ಚಿಕ್ಕ ಮಾವಂಗೆ ಹಾಗಂದಿದ್ದು ನಿಮಗೆ ನೋವಾಗಿರುತ್ತೆ. ನನ್ನನ್ನು ಕ್ಷಮಿಸಿ. ನನ್ನ ಗಂಡಂಗೆ ಯಾರಾದರೂ ಆ ರೀತಿ ಮಾತಾಡಿದ್ರೆ ನನ್ನಿಂದ ಸಹಿಸೋಕ್ಕಾಗಲ್ಲ. ಇನ್ಮೇಲೆ ಎಂಥ ಪರಿಸ್ಥಿತಿ ಬಂದರೂ ನೀನು ನನ್ನವ್ರಿಗೆ ಹಾಗೆಲ್ಲ ಅನ್ನಲ್ಲ ಅಂತ ಮಾತು ಕೊಟ್ಟಿದ್ಯಾ? ಮಾತು ಚಿಕ್ಕತ್ತೆ, ಇನ್ಯಾವತ್ತೂ ಹಾಗೆಲ್ಲ ಮಾತಾಡಲ್ಲ. ಚಿಕ್ಕ ಮಾವಂಗೆ ಎದುರಾಡಲ್ಲ, ಸರಿನಾ? ಥ್ಯಾಂಕ್ ಯು ಸತ್ಯ. ಅಲ್ಲ ಚಿಕ್ಕತ್ತೆ, ನಿಮಗೆ ಚಿಕ್ಕ ಮಾವನ್ ಕಂಡ್ರೆ ಅಷ್ಟೊಂದು ಪ್ರೀತಿನಾ? ಇಷ್ಟು ವರ್ಷ ಆದಮೇಲೂ ಹೇಗೆ ನೀವು ಇಷ್ಟೊಂದು ಪ್ರೀತಿ ಮಾಡೋದಕ್ಕೆ ಸಾಧ್ಯ? ಹೇಗೆ ಅಂದರೆ, ನಾಳೆ ನಿನಗೂ ವಯಸ್ಸಾಗತ್ತಲ್ಲ, ಆಗ ನಿನಗೆ ಗೊತ್ತಾಗತ್ತೆ. ನಿಮ್ಮಿಬ್ರನ್ನು ನೋಡ್ತಿದ್ರೆ ನನಗೆ ಹಾಗೇ ಇರಬೇಕು ಅಂತ ಆಸೆ. ಖಂಡಿತ ನೀನು ಕಾರ್ತಿ ಹಾಗೇ ಇರ್ತೀರ. ನನ್ನ ಮಗನಿಗೆ ನಿನ್ನಿಂದ ಮುಕ್ತಿ ಕೊಡು ಅಂತ ಹೇಳು ಪತ್ರ. ಜೀವನದ ಒಂದು ಸತ್ಯ ಹೇಳ್ತೀನಿ, ಕೇಳಿಸ್ಕೊ. ಅಪ್ಪ ಅಮ್ಮ, ಅಣ್ಣ ತಮ್ಮ, ಅಕ್ಕ ತಂಗಿರು ಯಾರೂ ನಮ್ಮ ಜೊತೆ ಇರಲ್ಲ. ಕಡೆಗೊಂದು ಹಂತ ಬಂದಮೇಲೆ ಎಲ್ಲರೂ ನಮ್ಮನ್ನು ಬಿಟ್ಟು ಹೋಗ್ತಾರೆ. ಆದರೆ ಕೊನೆ ತನಕ ನಮಗೆ ಜೊತೆಯಾಗಿರೋರು ನಮ್ಮ ಕೈ ಹಿಡ್ದವ್ರು ಮಾತ್ರ. ನನ್ನ ಗಂಡ ನನ್ನನ್ನು ತುಂಬ ಪ್ರೀತಿ ಗೌರವದಿಂದ ನೋಡ್ಕೊಂಡಿದ್ದಾರೆ. ಅವರು ಅಂದರೆ ನನಗೆ ತುಂಬ ಇಷ್ಟ. ನನಗವ್ರ ಪ್ರೀತಿ, ಕೋಪ, ತಾಳ್ಮೆ, ಜಗಳ ಎಲ್ಲನೂ ಇಷ್ಟ. ವಾವ್ ಚಿಕ್ಕತ್ತೆ, ಈಗಲೂ ಚಿಕ್ಕ ಮಾವನ ಬಗ್ಗೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದೀರಾ ನೋಡಿ. ಹೇಳ್ತಾ ಹೇಳ್ತಾ ನಿಮ್ಮ ಕೆನ್ನೆನೆ ಕೆಂಪಾಗೋಯ್ತು. ಸುಮ್ಮನೆ ಇರು ಸತ್ಯ, ರೇಗಿಸ್ಬೇಡ. ನಿಜವಾಗ್ಲೂ ಚಿಕ್ಕತ್ತೆ. ಸರಿ, ನೀನು ಓದ್ಕೋ, ನಾನು ಹೋಗ್ತೀನಿ. ಮನಸ್ಸಲ್ಲೇನೂ ಇಟ್ಕೊಂಡಿಲ್ಲ ತಾನೆ? ನಮ್ಮ ಮೇಲೆ ಕೋಪ, ಬೇಜಾರು ಏನೂ ಇಲ್ಲ ತಾನೆ? ಅಯ್ಯೋ ಚಿಕ್ಕತ್ತೆ, ಈ ತಣ್ಣಗಾಗಿರೋ ಟೀ ಮೇಲಾಣೆಗೂ ಯಾವ ಕೋಪನೂ ಇಲ್ಲ, ತಾಪನೂ ಇಲ್ಲ. ಬದಲಾಗಿ ಜಾಸ್ತಿ 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 ಪ್ರೀತಿ ಇದೆ. ಸರಿ. ಏನೋ ನಮ್ಮ ಹುಡುಗಿ ಕಷ್ಟಪಟ್ಟು ಓದ್ತಾ ಇದ್ದಾಳೆ ಅಂತ ಟೀ ಮಾಡ್ಕೊಂಬಂದ್ರೆ ನೀನು ಚಿಕ್ಕಮ್ಮನ ಜೊತೆ ಹರಟೆ ಹೊಡಿತಾ ಇದೆಯಾ? ಅಮೂಲ್ ಬೇಬಿ, ನಾವೇನೋ ಕಷ್ಟ ಸುಖ ಮಾತಾಡ್ಕೋತಾ ಇದ್ವಿ, ಅಷ್ಟಕ್ಕೂ ನಿನ್ನ ಟೀ ಆರೋಗಿದೆ. ಬಿಸಿ ಮಾಡ್ಕೊಂಬರಲ್ಲ? ಏನೂ ಬೇಡ, ಥ್ಯಾಂಕ್ ಯು. ಏನು ಸತ್ಯ ಇದು? ಆಗಲೇ ಏನೋ ಗುಣಗ್ತಿದೆಯಲ್ಲ,
ಮನಸ್ಸಿನ ಬಗ್ಗೆ. ಆ ಮನಸ್ಸನ್ನು ಓದೋಣ ಅಂತ. ಕಾವೇರಕ್ಕ, ಜಲ್ಜಕ್ಕ, ಇನ್ನೂ ಮಲ್ಗೆ ಇದ್ದೀರಾ? ಲೇಟ್ ಆದರೆ ಕ್ಯೂ ಆಗಿಬಿಡುತ್ತೆ. ಎದ್ದೇಳಿ. ದಿವ್ಯಾ, ಏನೇ ನಿಂದು ಬೆಳಗ್ಗೆನೆ ಸುಮ್ಮನೆ ಹಿಂಸೆ ಕೊಡಬೇಡ. ಹೋಗಿ ಮಲ್ಕೋ ಹೋಗು. ಕಾವೇರಕ್ಕ, ಯಾಕೆ ಹಿಂಗೆ ಕೇಳ್ತಿದ್ಯಾ? ನಡಿ ಹೋಗೋಣ. ಎಲ್ಲಿಗೆ? ಎಲ್ಲಿಗೆ ಅಂದರೆ ಚೊಂಬಿಡ್ಕೊಂಡು ಎಲ್ಲಿಗೆ ಹೋಗ್ತಾರೆ? ನಡಿ ಹೋಗೋಣ. ಜಾನಕಿ, ಈ ಹುಳ್ಳ ಅವನು ಸರಿಯಾದ ಜಾಗದಲ್ಲೇ ಇಟ್ಟಿದ್ದ ಕಣೆ. ಪ್ರಳಯಾಂತಕ ಹೇಗೆ ಬಡ್ಬಡಿಸ್ತಾ ಇದ್ದಾಳೆ ನೋಡು, ಚಂಬಿಡ್ಕೊಂಡು. ಇವಾಗೇನು ಎದ್ದು ಹೇಳ್ತೀಯೋ ಅಥವಾ ನಾನು ಒಬ್ಬಳೇ ಹೋಗ್ಲಾ? ಅಯ್ಯೋ, ನೀನು ಹೋಗಿ ಬಾಮ್ಮ, ನಾವು ಮಲ್ಕೋತೀವಿ. ಲೇ ದಿವ್ಯಾ, ಹುಚ್ಚುಚ್ಚಾಗಿ ಆಡಬೇಡ್ವೆ. ನೀನು ನಿನ್ನ ಹಳ್ಳಿಲಿಲ್ಲ, ನಮ್ಮ ಮನೇಲಿದೆಯಾ. ಇಲ್ಲಿ ಟಾಯ್ಲೆಟ್ ಇದೆ, ಯಾವಾಗ ಬೇಕಾದರೂ ಹೋಗ್ಬೋದು. ಇಲ್ಲಿ ಟೈಮಿಂಗ್ಸ್ ಇಲ್ಲಮ್ಮ. ನಿಂಗೆ ಅಷ್ಟೊಂದು ಅರ್ಜೆಂಟ್ ಆಗಿದ್ರೆ ನೀನೇ ಹೋಗ್ಬಾಮ್ಮ. ಅತ್ತೆ, ಶ್ರೀಮಂತರ ಮನೆಯಲ್ಲಿ ಟಾಯ್ಲೆಟ್ ಇರಲ್ಲ ಅಂತ ನನಗೆ ಇವಾಗಲೇ ಗೊತ್ತಾಗಿದ್ದು. ಛೇ, ಅಲ್ಲೇ ಇದ್ದು ಮೈಂಡ್ ಅಲ್ಲಿಗೆ ಟ್ಯೂನ್ ಆಗಿಬಿಟ್ಟಿದೆ. ಇಲ್ಲಿಗೆ ಬಂದರೂ ಅಲ್ಲಿನ ಥರನೇ ಆಡ್ತಿದ್ದೀನಲ್ಲ. ಛೇ, ನನ್ನ ಬುದ್ಧಿಗಿಷ್ಟು. ರೀತು, ಹಾಂ, ಏನು ಮಾಡ್ತಿದ್ಯಾ? ಏನಿಲ್ಲಮ್ಮ, ಹಾಗೆ ಸುಮ್ಮನೆ ಲ್ಯಾಪ್ಟಾಪ್ ನೋಡ್ತಿದ್ದೆ. ಹೇಳು. ನಿನ್ನ ಹತ್ರ ಮಾತಾಡಬೇಕು. ಮಾತಾಡಮ್ಮ, ಬಾ ಕೂತ್ಕೋ. ಯಾಕಮ್ಮ, ಇದ್ದಕ್ಕಿದ್ದಾಗೆ ಮಗಳ ಮೇಲೆ ಲವ್ ಬಂದ್ಬಿಡ್ತಾ ಹೇಗೆ? ಅಮ್ಮನಿಗೆ ಯಾವಾಗಲೂ ಮಕ್ಕಳ ಮೇಲೆ ಪ್ರೀತಿ ಇದ್ದೇ ಇರುತ್ತೆ. ಆದರೆ ಮಕ್ಕಳಿಗೆ ಅಪ್ಪ ಅಮ್ಮನ ಮೇಲೆ ಪ್ರೀತಿ ಇರಲೇಬೇಕು ಅಂತೇನಿಲ್ಲ. ಯಾವಾಗ ಬೇಕಂದ್ರೂ ಬಿಟ್ಟು ಹೋಗೋ ನಿರ್ಧಾರ ಅವ್ರು ಮಾಡ್ಬೋದು.
ಇದನ್ನು ನನಗೆ ಹೇಳ್ತಿದ್ಯಾ ಅಲ್ವಾ? ಸತ್ಯ ಅದೇ ಅಲ್ವಾ? ತಂದೆ ತಾಯಿಗೆ ಮಕ್ಕಳು ಅನಿವಾರ್ಯ. ತಮ್ಮದೇ ರಕ್ತ ಹಂಚ್ಕೊಂಡು ಹುಟ್ಟಿರ್ತಾರೆ ಅಂತ ಅವ್ರ ಮೇಲೆ ಬೆಟ್ಟದಷ್ಟು ಆಸೆ ಕನಸುಗಳನ್ನ ಹೊತ್ಕೊಂಡಿರ್ತಾರೆ. ಆದರೆ ಮಕ್ಕಳಿಗೆ ತಂದೆ ತಾಯಿ ಬರೀ ಆಯ್ಕೆ ಅಷ್ಟೆ. ಆಯ್ಕೆ ಮಾಡಿದ್ರೆ ಜೊತೆಲಿರ್ತಾರೆ, ಇಲ್ಲ ಅಂದರೆ ಇಲ್ಲ. ಯಾಕಮ್ಮ ಹೀಗೆಲ್ಲ ಮಾತಾಡ್ತಿದ್ಯಾ? ರಿತು, ನನಗೆ ರಾಕೇಶ್ ನಂಬರ್ ಕೊಡು. ಏನು? ನನಗೆ ರಾಕೇಶ್ ನಂಬರ್ ಕೊಡು ಅಂದೆ. ನಿಂಗೆ ಯಾಕಮ್ಮ ಅವನ ನಂಬರು? ಕೊಡ್ತೀಯೋ ಇಲ್ವೋ? ಏನಾಯ್ತಮ್ಮ? ಇವತ್ತು ನೋಡಿದ್ರೆ ಏನೇನೋ ಮಾತಾಡ್ತಿದ್ಯಾ, ಜೊತೆಗೆ ರಾಕೇಶ್ ನಂಬರು ಕೇಳ್ತಿದ್ಯಾ. ಅಲ್ಲ, ಈಗ ಏನಾಯಿತು? ನಾನು ರಾಕೇಶ್ ಹತ್ರ ಮಾತಾಡಬೇಕು. ಇಲ್ಲಮ್ಮ, ನಾ ಕೊಡೋದಿಲ್ಲ. ಈಗ ಆಲ್ರೆಡಿ ನಮ್ಮ ಮನೆಯವರು ಅವನಿಗೆ ಅವಮಾನ ಮಾಡಿರೋದು ಸಾಕು. ನೀನು ಅವನಿಗೆ ಬೈಯೋದಕ್ಕೆ ಕಾಲ್ ಮಾಡೋ ಹಾಗಿದ್ರೆ ಬೇಡವೇ ಬೇಡ. ನಾನು ನಂಬರ್ ಕೊಡೋದಿಲ್ಲ. ಸರಿ ಬಿಡು, ನಾನು ಸತ್ಯನ ಹತ್ರನೇ ಕೇಳ್ತೇನೆ. ಅಮ್ಮ, ಈಗ ಏನಿತ್ತು ನಂಬರು? ಅದೆಲ್ಲ ನಿನ್ಗೆ ಯಾಕೆ? ಕೊಡೋದಾದ್ರೆ ಕೊಡು, ಇಲ್ಲ ಅಂದರೆ ಬಿಡು. ಸರಿ ತಗೋ. ನಿನ್ನ ನಂಬರ್ ಕಳಿಸಿದ್ದೀನಿ. ಸರಿ. ಹಲೋ. ಹಲೋ, ಹೇಗಿದೆಯಪ್ಪ? ಚೆನ್ನಾಗಿದ್ದೀನಿ. ನೀವು ಯಾರು ಅಂತ ಗೊತ್ತಾಗ್ಲಿಲ್ವಲ್ಲ? ನಾನು ಊರ್ಮಿಳ, ರಿತು ಅವರಮ್ಮ. ಅಯ್ಯೋ ಆಂಟಿ, ಸಾರಿ, ಗೊತ್ತಾಗಲಿಲ್ಲ. ಪರವಾಗಿಲ್ಲಪ್ಪ, ನಾವು ಯಾವತ್ತೂ ಫೋನಲ್ಲಿ ಮಾತಾಡಿಲ್ಲ ಅಲ್ವಾ, ಅದಕ್ಕೆ ನಿಮಗೆ ವಾಯ್ಸ್ ಗೊತ್ತಾಗಿಲ್ಲ ಅಂತ ಅನ್ಸುತ್ತೆ. ಹಾಂ ಹಾಂ, ಹೇಳಿ ಆಂಟಿ. ಏನು ಮಾಡ್ತಿದ್ಯಾ? ಫ್ರೀ ಇದೆಯಾ? ಅದು ಲೈಬ್ರರಿಲಿದ್ದೆ, ಫ್ರೀನೇ, ಹೇಳಿ ಆಂಟಿ. ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕಾಗಿತ್ತು. ಮನೆ ಕಡೆ ಬರೋಕ್ಕಾಗತ್ತಾ? ಮನೆಗಾ? ನಾನಾ? ಮುಂಚೆ ಟ್ಯೂಷನ್ ಕೊಡುವಾಗ ದಿನ ಮನೆಗೆ ಬರ್ತಿದ್ದೆ, ಆಮೇಲೆ ಏನೇನೋ ಆಗೋಯ್ತು. ಮನೆಗೆ ಬರ್ತೀಯಾ? ಅಲ್ಲ, ನಾನು ಮನೆಗೆ ಬಂದರೆ ತಪ್ಪಾಗುತ್ತೇನೋ. ಏನೇ ಇದ್ರೂ ಫೋನಲ್ಲೇ ಹೇಳಿ ಆಂಟಿ, ಪರವಾಗಿಲ್ಲ. ಫೋನಲ್ಲಿ ಹೇಳೋ ವಿಷಯ ಅಲ್ಲಪ್ಪ. ನೀನು ಮನೆಗೆ ಬಾ, ಮರಿಬೇಡ. ಸರಿ ಆಂಟಿ, ಬರ್ತೀನಿ. ರಿತು ಅಮ್ಮ ಇದ್ದಕ್ಕಿದ್ದಾಗ ಮನೆಗೆ ಯಾಕೆ ಕರೀತಾ ಇದ್ದಾರೆ? ಅಮ್ಮ ಯಾಕೆ ರಾಖಿ ನಂಬರ್ ಕೇಳಿದ್ರು? ಏನು ವಿಷಯ ಇರ್ಬೋದು? ಅಮ್ಮಂಗೂ ರಾಕೇಶ್ ಮೇಲೆ ಕೋಪ ಇದೆಯಾ? ಅದಕ್ಕೆ ರಾಕೇಶ್ ನಂಬರ್ ಕೇಳಿದ್ರಾ? ಇಲ್ಲ ಇಲ್ಲ, ಅಮ್ಮ ಯಾವತ್ತೂ ರಾಖಿ ಬಗ್ಗೆ ತಪ್ಪಾಗಿ ಮಾತಾಡೋಕ್ಕೆ ಸಾಧ್ಯನೇ ಇಲ್ಲ. ಅವರಿಗೆ ರಾಖಿ ಬಗ್ಗೆ ಯಾವಾಗಲೂ ಒಳ್ಳೆ ಅಭಿಪ್ರಾಯನೇ ಇರೋದು. ಮತ್ತು ಯಾಕೆ ರಾಖಿ ನಂಬರ್ ಕೇಳಿದ್ರು? ಅದಕ್ಕೆ ಫೋನ್ ಕೊಡಿ. ಯಾಕ್ರಿತ್ತು? ಅಯ್ಯೋ ಕೊಡಿ ಅದಕ್ಕೆ. ಅದಕ್ಕೆ ಲಾಕ್ ಓಪನ್ ಮಾಡಿಕೊಡಿ. ಹೇಳಿ ಸತ್ಯ. ರಾಖಿ, ನಾನು. ಹೇಳು ರಿತು. ರಾಖಿ, ಅಮ್ಮ ನಿಂಗೆ ಕಾಲ್ ಮಾಡಿದ್ರಾ? ಹಾಂ. ಏನು ಏನಂದ್ರಮ್ಮ? ಯಾಕೆ ರಿತು, ಏನಾಯ್ತು? ಹೇಳ್ತೀನಿ ರಾಖಿ, ಮೊದಲು ಅಮ್ಮ ಏನು ಹೇಳಿದ್ರು ಅಂತ ಹೇಳು.
ಏನಿಲ್ಲ, ಮನೆಗೆ ಬಾ ಮಾತಾಡಬೇಕು ಅಂದರು ಅಷ್ಟೇ. ಮನೆಗೆ ಕರೆದ್ರ? ಯಾಕಂತೆ? ನನಗೇನೋ ಗೊತ್ತಿಲ್ಲ ರೀತು, ಬಾ ಅಂದರು ಅಷ್ಟೇ. ಸರಿ, ನೀನು ಬರಕ್ಕೆ ಹೋಗ್ಬೇಡ. ಯಾಕೆ? ನನಗೂ ಗೊತ್ತಿಲ್ಲ, ಆದರೆ ನೀನು ಮಾತ್ರ ಇಲ್ಲಿಗೆ ಬರಕ್ಕೆ ಹೋಗ್ಬೇಡ. ಅಮ್ಮನ ತಲೆಯಲ್ಲಿ ಏನೇನು ಓಡ್ತಿದ್ಯೋ ಏನೋ, ಇದ್ದಕ್ಕಿದ್ದಾಗೆ ನಿನ್ನ ಯಾಕೆ ಇಲ್ಲಿಗೆ ಕರಿಬೇಕು? ನನಗೂ ಅದೇ ಅನುಮಾನ ಬಂತು, ಆದರೆ ಅವ್ರ ಹತ್ರ ಬರ್ತೀನಿ ಅಂದ್ಬಿಟ್ನಲ್ಲ. ಈಗ ಬರಲ್ಲ ಅಂತ ಹೇಳು, ನೀನು ಅವ್ರಿಗೆ ಫೋನ್ ಮಾಡು. ಇಲ್ಲ ರೀತು, ಅವ್ರಿಗೆ ಹಾಗೆಲ್ಲ ಹೇಳೋಕ್ಕಾಗಲ್ಲ. ಯಾವಾಗಲೂ ಪ್ರೀತಿ ವಿಶ್ವಾಸದಿಂದ ನಡ್ಸ್ಕೊತಾರೆ ನನ್ನ. ಈಗ ಬರಲ್ಲ ಅಂತ ಹೇಗೆ ಹೇಳಲಿ? ಅವ್ರು ಕರೀತಾ ಇದ್ದಾರೆ ಅಂದರೆ ಏನೋ ಒಂದು ಕಾರಣ ಇದ್ದೇ ಇರುತ್ತಲ್ವಾ? ಅಯ್ಯೋ, ನಿಂಗೆ ಯಾಕೆ ಅರ್ಥ ಆಗ್ತಿಲ್ಲ? ಅಪ್ಪ ದೊಡ್ಡಮ್ಮ ಎಲ್ಲರೂ ನಿಂಗೆ ಅವಮಾನ ಮಾಡಿದ್ದಾಯ್ತು, ಈಗ ಅಮ್ಮನೂ ಮಾಡಬೇಕಾ? ಅವ್ರು ನನ್ನ ಹತ್ರ ನಂಬರ್ ತಗೊಳ್ಳೋವಾಗ ಒಂಥರ ಮಾತಾಡಿದ್ರು. ಬೇಡ ರಾಖಿ, ನೀ ಇಲ್ಲಿಗೆ ಬರಬೇಡ. ಒಂಥರ ಅಂದರೆ? ಒಂಥರ ಅಷ್ಟೇ. ನನಗೂ ಹೇಳಕ್ ಗೊತ್ತಾಗೋದಿಲ್ಲ, ಆದರೆ ನೀನು ಇಲ್ಲಿಗೆ ಬರಬಾರ್ದು ಅಷ್ಟೇ. ಅರ್ಥ ಆಯ್ತಾ? ರಿತು, ರಿತು, ಏನಿದೆಲ್ಲ? ನೋಡಿ ಅತ್ತಿಗೆ, ಅಮ್ಮ ರಾಖಿಗೆ ಫೋನ್ ಮಾಡಿ ಮನೆಗೆ ಬರಕ್ಕೆ ಹೇಳಿದ್ದಾರೆ. ಈಗೆಲ್ಲ ಒಂದು ಹಂತಕ್ಕೆ ಸರಿ ಹೋಗಿದೆ. ಅಮ್ಮ ರಾಖಿನ ಕರೆದು ಅವನಿಗೇನಾದರೂ ಅವಮಾನ ಮಾಡಿದ್ರೆ ನಾನಂತೂ ಸುಮ್ಮನೆ ಇರಲ್ಲ. ಬಿಡ್ತು ಅನ್ನೋ ರಿತು, ಚಿಕ್ಕತ್ತೆ ಅಂಥವ್ರಲ್ಲ. ನೋಡೋಣ, ನಾವು ಇಲ್ಲೇ ಇರ್ತೀವಲ್ಲ. ಅಪ್ಪ ದೊಡ್ಡಮ್ಮ ಅವ್ರು ಯಾರೂ ಮನೇಲಿಲ್ಲ, ದೇವಸ್ಥಾನಕ್ಕೆ ಹೋಗಿದ್ದಾರೆ. ಚಿಕ್ಕ ಮಾವ ಆಫೀಸ್ಗೆ ಹೋಗಿದ್ದಾರೆ. ರಾಖಿ, ಬಾಪ ಒಳಗೆ. ಬಾ ಒಳಗೆ. ಬಾಪ. ಕೂತ್ಕೋ. ಇರಲಿ ಆಂಟಿ. ಮತ್ತೇನೇನು, ಮನೆಗೆ ಬಂದು ಹೀಗೆ ನಿಂತಿರ್ತೀಯ? ಕೂತ್ಕೋ ನೀನು. ಕುಡಿಯೋಕೆ ಏನು ತಗೋತೀಯ? ಕಾಫಿ, ಟೀ, ಜ್ಯೂಸ್? ಅಯ್ಯೋ, ಏನು ಬೇಡ. ನೀವು ಅದೇನೋ ಮಾತಾಡಬೇಕು ಅಂದ್ರಲ್ಲ, ಅದು ಹೇಳಿದರೆ ನಾನು ಮಾತಾಡ್ಕೊಂಡು ಹೊರಟ್ಬಿಡ್ತೀನಿ. ಅಷ್ಟೊಂದು ಅವಸರ ಯಾಕಪ್ಪ? ನೀನು ಇವತ್ತು ಬರ್ತೀಯ ಅಂತ ಒಳ್ಳೆ ಅಡುಗೆ ಮಾಡಿದ್ದೀನಿ. ಊಟ ಮಾಡಿಕೊಂಡು ನಿಧಾನವಾಗಿ ಹೋಗುವಂತೆ. ಅದಕ್ಕೆ ಅಮ್ಮನ ಮನಸ್ಸಲ್ಲಿ ಏನಿದೆ? ರಾಖಿನ ಮನೆಗೆ ಕರೆದು ಬೈತಾರೆ ಅಂತ ಅಂದ್ಕೊಂಡ್ರೆ ನಾನು ಒಳ್ಳೆ ಅಡುಗೆ ಮಾಡಿದ್ದೀನಿ, ಊಟ ಮಾಡ್ಕೊಂಡು ಹೋಗು ಅಂತ ಹೇಳ್ತಾ ಇದ್ದಾರೆ. ನಾನು ಹೇಳಿರ್ಲಿಲ್ವಾ, ಚಿಕ್ಕತ್ತೆ ಹಾಗೆಲ್ಲ ಕೆಟ್ಟ ಉದ್ದೇಶದಿಂದ ಕರೆಸಿರಲ್ಲ ಅಂತ. ಮತ್ತಿನ್ನೇನು ವಿಷಯ ಇರ್ಬೋದು? ಇರೋ ಗೊತ್ತಾಗುತ್ತೆ. ಅಯ್ಯೋ, ಊಟ ಎಲ್ಲ ಏನು ಬೇಡ ಆಂಟಿ, ನಾನು ಹೊಡ್ತೀನಿ. ಚಿತ್ರಾನ್ನ ಮಾಡಿಟ್ಟು ಬಂದಿದ್ದೀನಿ, ಮನೇಲೇ ತಿಂತೀನಿ ಆಂಟಿ. ಚಿತ್ರಾನ್ನನ ನೀನೇ ಮಾಡಿದ್ಯಾ? ಹಾಂ, ನಾನೇ ಮಾಡಿದ್ದು. ಹುಡುಗರು ಒಂದೊಂದ್ಸಲಿ ಹೊರಡುವಾಗ ಮಾಡಿಟ್ಟು ಹೋಗಿರ್ತಾರೆ. ಹೆಚ್ಚಾಗಿ ಎಲ್ರಿಗೂ ಸೇರಿಸಿ ನಾನೇ ಮಾಡಿರ್ತೀನಿ.
ಯಾವಾಗಲೂ ನೀವು ಹುಡುಗರೇ ಬೇಯಿಸ್ಕೊಂಡು ತಿಂತೀರ. ಇವತ್ತಿಲ್ಲೇ ಊಟ ಮಾಡುವೆ ಅಂತೆ. ಊಟನ ಬೇಡ ಅನ್ಬಾರ್ದು. ನೀನು ಮುಜುಗರ ಪಡ್ಕೋಬೇಡ, ಬಾಪ್ಪ. ನಿಮ್ಮಮ್ಮ ಕರೆದಿದ್ರೆ ಇಲ್ಲ ಅಂತಿದ್ಯಾ?